ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ನಾನು ಸುಪ್ರೀತವಂತ ಸ್ವಾಮಿ. ಇದು ಮೈಸೂರು ಬಿಂದು ಪ್ರೀಮಿಯೋ ಅಂತ ಈ ಲೇಔಟಿನ ಹೆಸರು. ಏನಪ್ಪ ಇದು ರೆಸಾರ್ಟ್ ಥರ ಇದೆ ಅಂತ ನೋಡ್ತಾ ಇರ್ಬೋದು. ದಿಸ್ ಎ 42 acres 42 ಎಕರೆ ವಿಸ್ತೀರ್ಣದಲ್ಲಿ ಮಾಡಿರುವಂತಹ ಮೂಡಾ ಅಪ್ರೂವ್ಡ್ ಲೇಔಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ 42 ಎಕರೆ ಇರುವಂತಹ ಲೇಔಟು. ಮೈಸೂರು ಮಧ್ಯಭಾಗದಿಂದ ಐ ಡು ಕನ್ಸಿಡರ್ ಪ್ಯಾಲೇಸ್ ಆಸ್ ದ ಸೆಂಟರ್ ಆಫ್ ದ ಸಿಟಿ. ಮೈಸೂರು ಮಧ್ಯಭಾಗದಿಂದ ಲೊಕೇಶನ್ಗೆ 9.5 ಕಿಲೋಮೀಟರ್ ಆಗುತ್ತೆ. ಅಬೌಟ್ 20 ಮಿನಿಟ್ಸ್ ಡ್ರೈವ್. ಎಲ್ಲಿದೆ, ಯಾವ ದಿಕ್ಕಲ್ಲಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ವಿಚಾರ. ಮೈಸೂರು ನೀವು ಟಿ ನರಸೀಪುರ ರಸ್ತೆ ಹಾದು ನೀವು APMC ಯಾರ್ಡ್ ಹೋಗ್ಬೇಕಾರೆ ನಿಮ್ಮ ಭಾಳ ಹಳೆಯ ಲೇಔಟ್ ಆದಂತಹ ಶ್ರೀನಿವಾಸ್ IPS ನಗರ ಅಂದರೆ ಪೊಲೀಸ್ ಲೇಔಟು, ಅದರ ಮುಂಭಾಗದಲ್ಲಿ ಪಕ್ಕದಲ್ಲಿ ಲಲಿತಾದ್ರಿ ನಗರ ಇದೆ. ಲಲಿತಾದ್ರಿ ನಗರಕ್ಕೆ ಹೊಂದಿಕೊಂಡಿರುವಂತಹ ಲೇಔಟು. ದಿಸ್ ಇಸ್ ದಿ ಲೇಔಟಿನ ಎಂಟ್ರೆನ್ಸ್ ಆರ್ಚು. ಟು ಬಿ ಲಿಟಲ್ ಮೋರ್ ಟೆಕ್ನಿಕಲ್, ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿ, ಅಂದರೆ ಇವಾಗೇನು ಚಾಮುಂಡಿ ಬೆಟ್ಟ ತಮಗೆ ತೋರಿಸ್ತಾ ಇದ್ದೀನಿ, ಆ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿರುವಂತಹ ಲೇಔಟ್ ಇದು. ನಾನು ನಿಮಗೆ ಲೊಕೇಶನ್ ಹೇಳಿದೆ, ಪ್ರಾಪರ್ಟಿ ಎಂಟ್ರೆನ್ಸ್ ತೋರಿಸಿದ್ದೀನಿ. ನೆಕ್ಸ್ಟು ಹೌ ಹ್ಯಾವ್ ದೇ ಡೆವಲಪ್ಡ್ ದಿಸ್, ಅಂದರೆ ಇದರ ಡೆವಲಪ್ಮೆಂಟ್ನ ಅಂದರೆ ಹೇಗೆ ಮಾಡಿದ್ದಾರೆ, ವಾಟ್ ಆರ್ ದ ಮೆಟೀರಿಯಲ್ ದೇ ಹ್ಯಾವ್ ಯೂಸ್ ಟು ಡೆವಲಪ್ ದಿಸ್ ಲೇಔಟ್ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಇವತ್ತಿನ ಟೆಕ್ನಾಲಜಿಲಿ ಅಪ್ಗ್ರೇಡೆಡ್ ವರ್ಷನ್ ರೆಸಿಡೆನ್ಷಿಯಲ್ ಲೇಔಟ್ನ ಭಾಳಷ್ಟು ಜನ ಜಾಗನ ತೊಗೋಬೇಕು ಅಂತ ಇಚ್ಛಿಸ್ತಿರ್ತೀರಿ. ಯಾಕೆ ವಿಚಾರ ಹೇಳಿದೆ ಅಂದರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಟೆಕ್ನಾಲಜಿ ಹ್ಯಾಸ್ ಇಂಪ್ರೂವ್ಡ್. ಓಕೆ, ಲೈಟಿಂಗಿಂದ ನಾವು ವಿ ಹ್ಯಾವ್ ಕಮ್ ಟು ಸೋಲಾರ್ ಲೈಟಿಂಗ್, ಟಾರ್ ರೋಡ್ಗಳಿಂದ ವಿ ಹ್ಯಾವ್ ಕಮ್ ಟು ಸಿಮೆಂಟ್ ರೋಡ್ಸ್. ಓಕೆ, ಓಪನ್ ಡ್ರೈನ್ಸ್ಗಳಿಂದ ವಿ ಹ್ಯಾವ್ ಕಮ್ ಟು ಬಾಕ್ಸ್ ಟೈಪ್ ಡ್ರೈನ್ಸ್. ಸೊ ನಾನು ಡ್ಯೂರೇಬಿಲಿಟಿ, ಮೆಟೀರಿಯಲ್ ಡ್ಯೂರೇಬಿಲಿಟಿ ವಿಚಾರಕ್ಕೆ ಬರ್ತೀನಿ. ಓಕೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಅ ಲೇಔಟ್ ಇವತ್ತಿನ ದಿವಸದಲ್ಲಿ ಅಂದರೆ ಇಟ್ ಈಸ್ ದ ರೋಡ್ಸ್. ಓಕೆ, ಭಾಳಷ್ಟು ಇವತ್ತು ಸಹ ಟಾರ್ ರೋಡ್ಗಳನ್ನ ಬಳಸ್ಬೇಕು. ಬಟ್ ಇಲ್ಲಿ ದೇ ಹ್ಯಾವ್ ಯೂಸ್ಡ್ ಸಿಮೆಂಟ್ ರೋಡ್ಸ್. ಸಿಮೆಂಟ್ ರೋಡ್ಸ್ನ ನಾವು ಯಾಕೆ ಈಗ ಭಾಳಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಒನ್ ಆಫ್ ಮೈ ಐಡಿಯಾಸ್. ನೋಡಿ ಸ್ನೇಹಿತರೆ, ಲೇಔಟ್ನ ಡೆವಲಪ್ ಮಾಡಿದಾಗ ಮನೆಗಳಿನ್ನೂ ಬಂದಿರಲ್ಲ. ಸೊ ಹೆವಿ ವೆಹಿಕಲ್ ಮೂವ್ಮೆಂಟ್ಗಳು ಇರಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂತಂದರೆ, ಮನೆಗಳು ಕಟ್ಟಲಿಕ್ಕೆ ಸ್ಟಾರ್ಟ್ ಆದಾಗ ವೆಹಿಕಲ್ಗಳು ಅಂದರೆ ಟ್ರಕ್ಸ್ ವಿಚ್ ಆರ್ ಕ್ಯಾರಿಂಗ್ ಮೆಟೀರಿಯಲ್ ಬರುತ್ತೆ, ಹೋಗುತ್ತೆ. 8 ವೀಲರ್ ಬರ್ಬೋದು, 6 ವೀಲರ್ ಬರ್ಬೋದು, 10 ವೀಲರ್ ಟ್ರಕ್ಗಳು ಬಂದು ಹೋಗಿ ಮಾಡುವಂತಹ ಆ ಟೈಮಲ್ಲಿ ಟಾರ್ ರೋಡು ಶಿಥಿಲಗೊಳ್ಳುತ್ತೆ. ಅಂದರೆ ಟಾರ್ ರೋಡು ಬೇಗ ಹಾಳಾಗಿಬಿಡುತ್ತೆ. ಸಿಮೆಂಟ್ ರೋಡ್ಸು ಡ್ಯೂರೇಬಿಲಿಟಿ ವೈಸ್ ಆರ್ ಲಾಂಗರ್ ಡ್ಯೂರೇಬಿಲಿಟಿ ದ್ಯಾನ್ ಟಾರ್ ರೋಡ್ಸ್. ಇಲ್ಲ, ಐ ಆಮ್ ನಾಟ್ ಟೆಲ್ಲಿಂಗ್ ಟಾರ್ ರೋಡ್ ಏನು ಸರ್ ಹೈವೇ ಹಾಕ್ತಾರೆ, ಹೈವೇ ಹಾಕಿದ್ರೆ ಟಾರ್ ರೋಡ್ ಹಾಳಾಗುತ್ತಾ? ಇಲ್ಲ. ವೆನ್ ಇಟ್ಸ್ ಎ ರೆಸಿಡೆನ್ಷಿಯಲ್ ಕಾನ್ಸೆಪ್ಟಲ್ಲಿ ಬಂದಾಗ ವಾಟ್ ಮೆಟೀರಿಯಲ್ ಯೂಸ್ ಫಾರ್ ಟಾರ್ ರೋಡ್ಸ್, ಬಟ್ ಸಿಮೆಂಟ್ ರೋಡ್ಸ್ ಆರ್ ಲಾಂಗರ್ ಡ್ಯೂರೇಬಿಲಿಟಿ. ನೆಕ್ಸ್ಟ್ ಲೈಟಿಂಗ್ ವ್ಯವಸ್ಥೆ. ಈಗ ದ ವರ್ಲ್ಡ್ ಇಸ್ ಬಿಹೈಂಡ್ ಸೋಲಾರ್, EV, ಎಲೆಕ್ಟ್ರಿಕ್. ಅದೇ ಥರ ಇಲ್ಲೂ ಸಹ ಆಲ್ಮೋಸ್ಟ್ ನಾವು ಎಲ್ಲ ಲೈಟಿಂಗ್ಗಳನ್ನ ನಾವೇನು ನೋಡ್ತಾ ಇದ್ದೀವಿ, ಇಟ್ಸ್ ಆಲ್ ಸೋಲಾರ್ ಡ್ರಿವನ್. ಸೂರ್ಯಶಕ್ತಿಯನ್ನು ಬಳಸಿ ಇವತ್ತಿನ ಸಹ ನಾವು ಎಲೆಕ್ಟ್ರಿಕ್ನ ನೋಡ್ತಾ ಇದ್ದೀವಿ. ಅದಾದ ನಂತರ ಇದಕ್ಕೆ ಬೇಕಾಗುವಂತಹ ವಿದ್ಯುತ್ ಸರಬರಾಜು ವ್ಯವಸ್ಥೆ ಹೇಗಿದೆ ಅಂತ ನೋಡೋಣ. ಎಲ್ಲೂ ಸಹ ನಿಮಗೆ ಹ್ಯಾಂಗಿಂಗ್ ಲೈಟ್ಗಳು ಕಾಣಿಸ್ಲಿಕ್ಕಿಲ್ಲ. ನಾನು ಒನ್ ಆಫ್ ದ ರೋಡ್ ಆಫ್ ದ ಲೇಔಟಲ್ಲಿದ್ದೀನಿ. ನಾನೇನು ಚೂಸ್ ಮಾಡಿಕೊಂಡು ಇಲ್ಲೇ ಮಾಡಬೇಕು ಅಂತಿಲ್ಲ. ಎಲ್ಲ ಲೇಔಟಲ್ಲಿರುವಂತಹ ಎಲ್ಲ ರಸ್ತೆಗಳು ಹೀಗೆ ಇದೆ. ಎಲ್ಲ ಸಿಮೆಂಟ್ ರೋಡ್ಸ್ ಇದೆ, ಬಾಕ್ಸ್ ಟೈಪ್ ಡ್ರೈನ್ ಇದೆ, ಅವೆನ್ಯೂ ಟ್ರೀಸ್ಗಳಿಗೆ ಆಗಿರುವಂತಹ ಹೂವಿನ ಗಿಡಗಳನ್ನ ಹಾಕಿದ್ದಾರೆ, ಬುಷ್ ಟೈಪ್ ಪ್ಲ್ಯಾಂಟ್ಸ್ಗಳನ್ನ ಸಹ ಹಾಕಿದ್ದಾರೆ. ಸೊ ತಾವು ನೋಡ್ತಾ ಇರುವಂತಹ ಏನು ಈ ಎಲೆಕ್ಟ್ರಿಕ್ ಲೈಟ್ಗಳಿದೆ, ಎಲ್ಲ ರೋಡ್ಗಳಿಗೂ ಎಲ್ಲ ಸೈಟ್ಗಳು ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದರೆ ಅದಕ್ಕೆ ಬೇಕಾದಂತಹ ಕಂಟ್ರೋಲ್ ಬಾಕ್ಸ್ಗಳು ನೋಡಿ. ಇವಾಗ ನಾನು ತೋರಿಸ್ತೀನಿ, ಅಲ್ಲಿ ಶೋ ಇದೆ ಕಂಟ್ರೋಲ್ ಬಾಕ್ಸ್ ಇಲ್ಲಿದೆ. ಈ ಥರ ಕಂಟ್ರೋಲ್ ಬಾಕ್ಸ್ಗಳನ್ನ ಒಂದೊಂದು ರೋಡಿನ ಎಲ್ಲ ಕಾರ್ನರ್ಸಲ್ಲೂ ಇಟ್ಟಿರ್ತಾರೆ, ವಿಚ್ ಇಸ್ ಎನೇಬಲ್ಡ್, ಸೋಲಾರ್ ಎನೇಬಲ್ ಇರುತ್ತೆ. ಸೊ ಆಟೋಮೆಟಿಕ್ಲಿ ಸಂಜೆ ಆದ ತಕ್ಷಣ ವಿದ್ಯುತ್ ದೀಪಗಳು ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಐ ಟೋಲ್ಡ್ ಯು ಬಾಕ್ಸ್ ಟೈಪ್ ಡ್ರೈನ್ ಮತ್ತು ರೈನ್ ವಾಟರ್ ಇಂಟರ್ಸೆಪ್ಟ್ ಆಗುವಂತಹ ಜಾಗಗಳು ಎಲ್ಲದನ್ನು ಬಾಕ್ಸ್ ಟೈಪ್ ಡ್ರೈನ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಸೊ ಎಲ್ಲೂ ಸಹ ನೀವು ಮೋರಿಯಿಂದ ಆಚೆ ಇರುವಂತಹ ಎಲೆಗಳಿರ್ಬೋದು, ಕಸ ಇರ್ಬೋದು, ಇವೆಲ್ಲವೂ ಎಲ್ಲೂ ಸಹ ನಿಮಗೆ ಕಾಣಲಿಕ್ಕಿಲ್ಲ. ಎಲ್ಲ ಬಾಕ್ಸ್ ಇರುತ್ತೆ. ಮಳೆ ನೀರು ಮಾತ್ರ ಒಳಗೆ ಬಂದು ಎಕ್ಸಿಟ್ ಆಗುತ್ತೆ. ಸೊ ಯು ವಿಲ್ ನಾಟ್ ಫೈಂಡ್ ಎನಿಥಿಂಗ್. ಮೋರಿಗಳಲ್ಲಿ ಕಸ ತುಂಬುವಂತಹ ಪ್ರಾಬ್ಲಮ್ ಆಗಲ್ಲ. ಭಾಳಷ್ಟು ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾರೆ,
ಸುಪ್ರೀತ್, ಜಸ್ಟ್ ಬ್ರೀಫ್ ಮೀ ಅಬೌಟ್ ವಾಟ್ ಇಸ್ ದಿಸ್ ಬಾಕ್ಸ್ ಡ್ರೈನ್ ವಿಚ್ ಇಸ್ ಕವರ್ಡ್ ಅಂತ. ಸಿ, ನೀರು ಬರುವಂತಹ ನೀರು ಡ್ರೈನೇಜ್ನ ಎಕ್ಸಿಟ್ ಆಗಬೇಕು, ಅದ್ರ ಜೊತೆ ಎಲೆಗಳು ಮತ್ತು ಇನ್ನೇನಾರ ಕಸ ಬಿದ್ದಾಗ ಎಕ್ಸಿಟ್ ಆಗೋದು ಇಟ್ ವಿಲ್ ಟೇಕ್ ಟೈಮ್. ಅದನ್ನು ತಿರ್ಗಾ ಕ್ಲೀನ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಮೇಂಟೆನೆನ್ಸ್ ಇಸ್ ಆಲ್ವೇಸ್ ಎ ಬಿಗರ್ ಹೆಡೇಕ್. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಟೆಕ್ನಾಲಜಿ ಏನು ಡ್ರಿವನ್ ಇದೆ ಇವತ್ತಿನ ದಿವಸದಲ್ಲಿ, ಇಟ್ ಈಸ್ ಆಲ್ ಮೇಡ್ ಟು ಮೇಕ್ ಹ್ಯೂಮನ್ ಲೈಫ್ ಈಸಿಯರ್. ಮೊದಲು ಓಪನ್ ಡ್ರೈನ್ ಇರೋದು, ಕಸ ತೆಗೆದು ಕಷ್ಟ ಆಗಿದೆ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇಟ್ಸ್ ವೆರಿ ಈಸಿ ಟು ಮೇಂಟೈನ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟು ಇಂಡಿವಿಜುವಲ್ ಸೈಟ್ಗಳಿಗೆ ಸೈಟ್ ಮಾರ್ಕಿಂಗ್ ಆ್ಯಂಡ್ ಸೈಟ್ ನಂಬರಿಂಗ್. ಸೊ ಹೌ ಬ್ಯೂಟಿಫುಲಿ ದೇ ಹ್ಯಾವ್ ಡನ್. ಭಾಳಷ್ಟು ಕಡೆ ನಾವು ಸೈಟ್ ನಂಬರಿಂಗ್ ನೋಡಿರ್ತೀವಿ. ನೋಡಿ, ಇಲ್ಲಿ ಪ್ಲಾಟ್ ನಂಬರ್ ಹಾಕಿದ್ದಾರೆ. ಓಕೆ, ವೆರಿ ಗುಡ್ ಸೈಜ್, ಅಬೌಟ್ 4x2 or 2.5 ಸೈಜಲ್ಲಿ ಇದನ್ನು ಬೋರ್ಡ್ನ ಕೊಟ್ಟಿದ್ದಾರೆ, ಸೈಟ್ ಮಾರ್ಕಿಂಗ್ ಕೊಟ್ಟಿದ್ದಾರೆ. ಸೊ ಎಲ್ಲ ಸೈಟ್ಗಳಿಗೂ ಒಳಚರಂಡಿ ವ್ಯವಸ್ಥೆ, ಅಂದರೆ ಮನೆಯಿಂದ ನೀರು ವೇಸ್ಟ್ ವಾಟರ್ ಎಕ್ಸಿಟ್ ಆಗುವಂಥ ವ್ಯವಸ್ಥೆ ಇದೆ. ಎಲೆಕ್ಟ್ರಿಸಿಟಿ ಲೈನ್ ಈಗಾಗಲೇ ತೋರಿಸಿದ್ದೀನಿ. ಎವ್ರಿ ಇಂಡಿವಿಜುವಲ್ ಸೈಟ್ ಹ್ಯಾಸ್ ಎಲೆಕ್ಟ್ರಿಕ್ ಸಿಸ್ಟಮ್. ಸೊ ದಿಸ್ ಅಬೌಟ್ 42 acres, 42 ಎಕರೆ ವಿಸ್ತೀರ್ಣದಲ್ಲಿ ಮಾಡಿರುವಂತಹ, ಇವತ್ತಿನ ಡೇಟಲ್ಲಿ ಏನು ಅಪ್ಗ್ರೇಡೇಷನ್ ಬೇಕು ಲೇಔಟ್ಗೆ ಅವೆಲ್ಲವೂ ಇರುವಂತಹ ಏರಿಯಾ. ಮೈಸೂರಿನಲ್ಲಿ ತಾವು ಇನ್ವೆಸ್ಟ್ಮೆಂಟಿಗೆ ಮಾತ್ರ ನಾನು ಸೈಟ್ ನೋಡ್ತಾ ಇದ್ದೀನಿ ಸುಪ್ರೀತ್. ಐ ಆಮ್ ನಾಟ್ ಇನ್ ಅ ಮೂಡ್ ಕರೆಂಟ್ಲಿ ಟು ಬಿಲ್ಡ್ ಆರ್ ಟು ಡೂ ಎನಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಅನ್ನೋರಿಗೂ ಸಹ ಭಾಳ ಸೂಟಬಲ್ ಆಗಿದೆ. ಇದನ್ನು ನೋಡ್ತಾ ಇದ್ದು ಯಾರು ಯಂಗ್ಸ್ಟರ್ಸ್ ಬಿಲೋ 25 to 35 ಇಯರ್ಸ್, ನಾವು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, ನಾನು ಆಗಲೇ ಮ್ಯೂಚುವಲ್ ಫಂಡ್ಸ್ ತೊಗೊಂಡ್ಬಿಟ್ಟಿದ್ದೀನಿ, ಇನ್ಶೂರೆನ್ಸ್ ತೊಗೊಂಡಿದ್ದೀನಿ, ನಾವು ಐ ಆಮ್ ಥಿಂಕಿಂಗ್ ಇನ್ ಮೈಸೂರು ಟು ಇನ್ವೆಸ್ಟ್ ಆನ್ ಪ್ಲಾಟ್ಸ್ ಅಂತ. ದಿಸ್ ಇಸ್ ಒನ್ ಆಫ್ ದೋಸ್. ಓಕೆ, with bank loan you can surely buy a good plot for investment wherein you can build over a period of time. ನೀವು ಬಂದು ಮನೆ ಕಟ್ಕೊಳ್ಳಿಕ್ಕೆ ಯೋಗ್ಯವಾಗಿರುವಂತಹ ಜಾಗ. ನಾನು ಮೈಸೂರಲ್ಲಿ ಕಾಮಾಗಿರುವಂತಹ, ಪೊಲ್ಯೂಷನ್ ಇಲ್ಲದೇ ಇರುವಂತಹ, ಯಾವುದೇ ಟ್ರಾಫಿಕ್ಗಳ ಜಂಜಾಟ ಇಲ್ಲದೇ ಇರುವಂತಹ ಜಾಗ ಇರಬೇಕು. ಬಟ್ ಆದರೆ ಇಟ್ಸ್ ಬಿ ಈಸಿ ಟು ಆ್ಯಕ್ಸಸ್ ಇರುವಂತಹ ಜಾಗ ಯಾರು ನೋಡ್ತಾ ಇದ್ದರೆ ದಿಸ್ ಇಸ್ ಒನ್ ಆಫ್ ದೋಸ್ ಏರಿಯಾಸ್. ಈಗಾಗಲೇ ಈ ವಿಡಿಯೋದಲ್ಲಿ ಹೇಳಿದಂತೆ 42 acre, 42 ಎಕರೆ ವಿಸ್ತೀರ್ಣದಲ್ಲಿ ರೆಡಿಯಾಗಿರುವಂತಹ ಲೇಔಟು. ಬ್ಯಾಂಕ್ ಲೋನ್ ಅವೈಲಬಿಲಿಟಿ ಇದೆ, ರೆಡಿ ಟು ರಿಜಿಸ್ಟರ್ ಇದೆ. ಅಬೌಟ್ 10 kilometers ಫ್ರಮ್ ಮೈಸೂರು ಸಿಟಿ ಸೆಂಟರ್, 20 minutes ಡ್ರೈವ್. ಐ ಹ್ಯಾವ್ ಶೋನ್ ಯು ಪ್ರಾಬಬ್ಲಿ. ನಾನು ಇದು 42 ಎಕರೆ ಭಾಳ ದೊಡ್ಡ ಲೇಔಟು, ನಾನು ಎಲ್ಲ ಭಾಗನೂ ತೋರಿಸ್ಲಿಕ್ಕಾಗಲ್ಲ. ಸೊ ಯು ಕ್ಯಾನ್ ಅಸ್ಯೂಮ್ ದ್ಯಾಟ್ ಐ ಆಮ್ ಆಲ್ಮೋಸ್ಟ್ ನೌ ಅಟ್ ದಿ ಸೆಂಟರ್ ಆಫ್ ದ ಪ್ರಾಪರ್ಟಿ. ಯಾವುದೇ ರೋಡಲ್ಲಿ ಹೋದರೂ ಇದೇ ಥರ ಇದೆ. ಡೋಂಟ್ ಅಸ್ಯೂಮ್ ದಟ್ ನಾನು ಸುಪ್ರೀತ್ ಯಾವುದೋ ಒಂದು ರೋಡ್ನ ಸೆಲೆಕ್ಟ್ ಮಾಡಿದ್ದಾನಪ್ಪ, ಬೇರೆ ಕಡೆ ರೋಡ್ ಕಾಮಗಾರಿ ನಡೆದಿಲ್ಲ, ಟಾರ್ ರೋಡ್ ಹಾಕಿಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ, ಬಾಕ್ಸ್ ಟೈಪ್ ಡ್ರೈವ್ ಎಲ್ಲ ಕಡೆ ಮಾಡಿದ್ದಾರೆ. ಬಟ್ ಐ ಚೋಸ್ ದಿಸ್ ಬಿಗರ್ ರೋಡ್ ಟು ಗಿವ್ ಯು ಅ ಪ್ರಾಪರ್ ವ್ಯೂ ಆಫ್ ದಿಸ್ ಲೇಔಟ್. ಇದರ ಬೆಲೆ ಮತ್ತು ಏನು ಸೈಜ್ಗಳು ಸಿಗುತ್ತೆ ಅನ್ನೋದನ್ನು ಡಿಸ್ಕ್ರಿಪ್ಷನ್ಲಿ ನಾನು ಕ್ಲಿಯರಾಗಿ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ಮೂಲಕ ನಾನು ಹೇಳಿರುವಂತಹ 2 ಪ್ರಮುಖ ವಿಚಾರಗಳು. ಒಂದು, ಇವತ್ತಿನ ಡೇಟಲ್ಲಿ ಟೆಕ್ನಾಲಜಿನ ಯೂಸ್ ಮಾಡಿರುವಂತಹ ಲೇಔಟ್ ಇರ್ಬೋದು, ಅಥವಾ ಇವತ್ತಿನ ಡೇಟಲ್ಲಿ ಟೆಕ್ನಾಲಜಿನ ಮೆಟೀರಿಯಲ್ಗಳನ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡ್ಯೂರಬಿಲಿಟಿ ಬರಲಿಕ್ಕೆ ಮಾಡಿರುವಂತಹ ಲೇಔಟ್ ಅಂತ ಹೇಳಿ ಈ ವಿಡಿಯೋ ನಾನು ಇಲ್ಲೇ ಕನ್ಕ್ಲೂಡ್ ಮಾಡ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಈ ಜಾಗದಲ್ಲಿ ವಾಟ್ ಸೈಜ್ ಆಫ್ ಸೈಟ್ಸ್ ಆರ್ ಅವೈಲಬಲ್ and what facing are available andali, you can do contact me or WhatsApp me. Thank you very much. This is Supreet here signing off. I'll see you again with another video, another place of Mysore. Till then, bye bye.